ಆ ಕಡೆ ಹೋಗು, ನೀನ್ ಈ ಕಡೆ ಹೋಗು. ನಾನು ಆಮೇಲೆ ಮಾಡ್ತೀನಿ. ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲಕ್ಕ. ವಿಷಯ ಎಲ್ಲ ಪೂರ್ತಿ ಅರ್ಥ ಆಯ್ತು ಕಣೋ. ಯಾರೋ ಬೇಕು ಅಂತ ನಿನ್ನನ್ನ ಇದ್ರಲ್ಲಿ ಸಿಕ್ಕಾಕ್ಸಿದ್ದಾರೆ. ನಿಜವಾದ ತಪ್ಪಿತಸ್ಥರು ಸಿಗೋವರೆಗೂ ನೀನ್ ಮಾತ್ರ ಪೊಲೀಸ್ನವ್ರಿಗೆ ಸಿಕ್ಕಾಕೋಬಾರ್ದು. ಹಾಗೆ ಸಿಕ್ಕಾಕೊಂಬಾರ್ದು ಅಂದ್ರೆ ಈ ಮನೇಲೇ ಇರ್ಬೇಕು. ಆದ್ರೆ ನಮ್ಮ ಮನೇಲಿ ಕೂಡ ಗೊತ್ತಾಗೋ ಅವಕಾಶ ಇದೆ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೀನು ಈ ಮನೇಲಿ ಇರ್ಬೇಕು ಅಂದ್ರೆ ಒಂದೇ ಒಂದ್ ದಾರಿ ಇದೆ. ಏನಕ್ಕ ಅದು? ಸರಿ, ಹೊರಗಡೆ ಹೋಗಿ ಏನ್ ನಡೀತಿದೆ ಅಂತ ನೋಡ್ತೀನಿ. ನೀನ್ ಮಾತ್ರ ಹುಷಾರಾಗಿರು ಬಂಟಿ. ಆಯ್ತಕ್ಕ. ಆಂಟಿ, ಸತ್ಯವತಿ ಮನೆಗೆ ಪೊಲೀಸ್ನವ್ರು ಬಂದಿದ್ದಾರೆ. ಏನು? ಪೊಲೀಸ್ ಬಂದಿದ್ದಾರಾ? ಏನಕ್ಕೆ? ಇನ್ನೇನಕ್ಕೆ, ಆ ಬಂಟಿ ಕಾಲೋನಿ ಜನಗಳ ಹತ್ರ ಯಾವುದೋ ಸ್ಕೀಮ್ ಕಟ್ಸಿದಾನಂತೆ. ಆ ಸಂಸ್ಥೆಯವನು ದಿವಾಳಿಯಾಗಿ ಓಡ್ ಹೋಗಿದಾನಂತೆ. ಅದಕ್ಕೆ ಕಾಲೋನಿ ಜನ ಎಲ್ಲ ಬಂಟಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವನ್ ಹಿಡ್ಕೊಂಡು ಹೋಗಕ್ಕೆ ಪೊಲೀಸ್ನವ್ರು ಬಂದಿದ್ದಾರೆ. ಹೌದಾ? ಹೋಗ್ ನೋಡೋಣ ಬಾ. ಅಣ್ಣ, ನೀನು ಬಾ. ಬೇಗ ಬೇಗ. ಸಿಕ್ಕದ್ನೇನ್ರಿ ನಿನಗೆ? ಇಲ್ಲ ಸರ್. ನೀವ್ ಎಷ್ಟ್ ಹುಡುಕಿದ್ರು ಅವ್ ಸಿಗಂಗಿಲ್ರಿ ಸರ. ನೀವ್ ಬರ್ತೀರನ್ನೋ ಹೆದರ್ಕಿಗ ಅವ ಈ ರಾಜ್ಯನ ಬಿಟ್ಟು ಹೊರಟೋಗಿರ್ತಾನ. ಬೇಕಿದ್ರ ನೀವು ಪಕ್ಕದ ರಾಜ್ಯಕ್ಕೆ ಹೋಗಿ ಹುಡುಕ್ರಿ. ಹೌದಾ? ನಿಜನಾ? ಅವನು ಈ ರಾಜ್ಯ ಬಿಟ್ಟಲ್ಲ, ಈ ದೇಶನೇ ಬಿಟ್ಟು ಹೋಗಿದ್ರು ಜುಟ್ಟು ಹಿಡ್ಕೊಂಡು ಎಳ್ಕೊಂಡ್ಬಂದು ಜೈಲಿಗೆ ಹಾಕೋದು ನಮ್ ಜವಾಬ್ದಾರಿ. ಕಾನ್ಸ್ಟೇಬಲ್ಸ್ ಬನ್ನಿ. ಅಯ್ಯಪ್ಪ, ಸದ್ಯಕ್ಕೆ ನಮ್ ಬಂಟಿ ತಪ್ಪಿಸ್ಕೊಂಡಮ್ಮ. ಅಷ್ಟಕ್ಕ ಅವ್ ಎಲ್ಲಿಗ್ ಹೋಗಿರ್ತಾನ ಯಾರಿಗ್ ಗೊತ್ತಮ್ಮ. ಏನ್ರಿ, ನಾನು ಹೋಗಿ ಪೊಲೀಸರ ಹತ್ರ ಮಾತಾಡ್ ಬರ್ತೀನಿ. ಮೈಥಿಲಿ, ನಾನ್ ಕೂಡ ಬರ್ತೀನಿ. ಉತ್ತಮ್, ಯಾಕೋ ಬೇಡದೇ ಇರೋದಕ್ ತಲೆ ಹಾಕ್ಬೇಡ. ನೀನ್ ಅವನ್ ಭಾವ ಅಂತ ಗೊತ್ತಾದ್ರೆ ನಮ್ಮನೆ ಮರ್ಯಾದೆನೂ ಹೋಗತ್ತೆ. ಹೋಗೋ ಅವಶ್ಯಕತೆ ಏನಿಲ್ಲ. ನೀನ್ ಸ್ವಲ್ಪ ಸೈಲೆಂಟ್ ಆಗಿ ಇಲ್ಲೇ ನಿಂತ್ಕೋ. ಅಮ್ಮ, ಅದ್ ಹಾಗಲ್ಲಮ್ಮ. ನಾನು ಹೋಗಿ. ನಾನು ಹೋಗಿ ಬರ್ತೀನಿ. ಮೈಥಿಲಿ. ಇನ್ಸ್ಪೆಕ್ಟರ್, ನಮ್ಮನೆಗೆ ಯಾಕೆ ಬಂದಿದ್ದೀರಾ? ನೋಡಿ ಮೇಡಮ್, ನಿಮ್ ತಮ್ಮ PN ಅನ್ನೋ ಕಂಪ್ನಿಲಿ ಈ ಕಾಲೋನಿಯವ್ರ ಹತ್ರ ಎಲ್ಲ ಲಕ್ಷಾಂತರ ರೂಪಾಯಿ ಕಟ್ಸಿದಾನೆ. ಈಗ ನೋಡಿದ್ರೆ ಆ ಕಂಪ್ನಿ ಪ್ರೊಪ್ರೈಟ್ರು ರಾತ್ರಿ ಕಂಪ್ನಿ ಬಿಟ್ಟು ಮೋಸ ಮಾಡಿ ಓಡೋಗಿದ್ದಾನೆ. ಇವ್ರೆಲ್ರ ಹತ್ರ ದುಡ್ಡು ಕಟ್ಸಿರೋದಿಕ್ಕೆ ಅವನ ಮೇಲೆ ಕಾಲೋನಿಯವರೆಲ್ಲ ಚೀಟಿಂಗ್ ಕೇಸ್ ಹಾಕಿದ್ದಾರೆ. ಅದಕ್ಕೆ ಅವನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ಅಮ್ಮ, ಕೇಳಿಸ್ಕೊಂಡ್ಯಾ? ಅವನೋ ಕಂಪನಿ ಬಿಟ್ಟು ಓಡ್ ಹೋದ್ರೆ ನನ್ ಮಗನ್ ಮೇಲೆ ಚೀಟಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರಿಗೆ ಬುದ್ಧಿ ಅನ್ನೋದೇ ಇಲ್ಲ. ಸಾಕ್ ನಿಲ್ಸಮ್ಮ. ನಾವು ಒಳ್ಳೆಯವರಾಗಿರೋದ್ರಿಂದ ಪೊಲೀಸರಿಗೆ ಮಾತ್ರನೇ ಹೇಳಿದ್ದೀವಿ. ನಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಎಲ್ರೂ ಸೇರಿ ನಿಮ್ಮನ್ನ ಸಾಯ್ಸಾಕ್ ಬಿಡ್ತಾ ಇದ್ರು. ಪ್ಲೀಸ್, ಯಾರು ದುಡುಕ್ಬೇಡಿ. ಎಲ್ಲೋ ಏನೋ ಮೋಸ ಆಗಿರತ್ತೆ. ನಿಜ ಹೇಳ್ಬೇಕು ಅಂದ್ರೆ ನನ್ನ ತಮ್ಮ ಎಷ್ಟು ಒಳ್ಳೆಯವನು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅವನ್ ಪ್ರಾಣ ಹೋದ್ರೂ ಕೂಡ ಈ ಕೆಲಸ ಮಾಡಲ್ಲ. ಸಾರಿ ಮೇಡಮ್, ಆಲ್ರೆಡಿ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನ್ನ ಅರೆಸ್ಟ್ ಮಾಡೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ನೋಡಿದ್ರ ಆಂಟಿ, ತಮ್ಮನ್ಗೋಸ್ಕರ ಹೇಗ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳೆ. ನೋಡ್ತಾ ಇದ್ದೀನಿ. ಇವಾಗ ತಪ್ಪಿಸ್ಕೊಂಡ್ರು ಇವತ್ತೋ ನಾಳೆನೋ ಖಂಡಿತ ಸಿಕ್ಕಾಕೊಳ್ತಾನೆ. ಚೀಟಿಂಗ್ ಕೇಸಲ್ಲಿ ಜೈಲಿಗೆ ಹೋಗ್ತಾನೆ. ಮನೆಗ್ ಬಂದಿದ್ದಾನೆ. ನೀನ್ ಹೇಳಿದ್ ನಿಜನೇ ಆಗಿದ್ರೆ
ಇವಾಗ್ಲೇ ಅವನ್ನ ಹಿಡ್ಕೊಟ್ಬಿಡ್ತೀನಿ. ಎಸ್ ಐ ಅವರೇ, ಒಂದ್ ನಿಮಿಷ ಇಲ್ಲಿ ಬರ್ತೀರಾ? ಏನಿಕ್ ಮೇಡಮ್? ಆ ಮನೆಯಿಂದ ಯಾರೋ ನಮ್ಮನೆಗ್ ಬಂದಿರೋ ಹಾಗೆ ಫುಟ್ ಪ್ರಿಂಟ್ಸ್ ಇಲ್ಲಿದೆ ನೋಡಿ. ನನ್ ಪ್ರಕಾರ ಆ ಬಂಟಿ ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಓಡ್ ಬಂದು ನಮ್ಮನೆನಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ನನ್ನ ಅನುಮಾನ. ಏನ್ ಮಾತಾಡ್ತಾ ಇದ್ದೀರಾ ಅತ್ತೆ? ಬಂಟಿ ನಮ್ಮನೆಗ್ ಬಂದ್ರೆ ನಮಗ್ ಗೊತ್ತಾಗತ್ತೆ ಅಲ್ವಾ? ನಮಗ್ ಗೊತ್ತಿಲ್ದೆ ಹೇಗ್ ಬಚ್ಚಿಟ್ಕೋತಾನೆ, ಎಲ್ ಬಚ್ಚಿಟ್ಕೋತಾನೆ? ಏನೋ ಯಾರಿಗ್ ಗೊತ್ತು? ನೀನೇ ನಿನ್ ತಮ್ಮನ್ ರೂಮಲ್ ಬಚ್ಚಿಟ್ಟು ಏನೂ ಗೊತ್ತಿಲ್ದೇ ಇರೋಳ್ ಥರ ನಾಟಕ ಆಡ್ತಿದ್ಯೇನೋ, ಯಾರಿಗ್ ಗೊತ್ತು? ತ್ರಿಷಾ, ಸ್ವಲ್ಪ ಬಾಯಿ ಮುಚ್ತೀಯಾ? ಬಂಟಿಗೆ ಏನಾಗಿದೆ, ಎಲ್ಲಿದ್ದಾನೆ ಅಂತ ನಾವು ಟೆನ್ಷನಲ್ಲಿದ್ದೀರಾ, ಅವ್ನು ನಮ್ಮನೆಗೆ ಬಂದು ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳ್ತಿದ್ಯಾ? ಎಸ್ ಐ ಅವರೇ, ತ್ರಿಷಾ ಹೇಳ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ನನ್ಗ್ಯಾಕೋ ಅನುಮಾನ ಇದೆ. ನೀವು ಒಂದ್ಸಲ ಬಂದು ನಮ್ಮನೆನ ಸರ್ಚ್ ಮಾಡಿ. ಓಕೆ ಮೇಡಮ್. ಕಾನ್ಸ್ಟೇಬಲ್ಸ್ ಬನ್ನಿ ಸರ್ಚ್ ಮಾಡೋಣ. ಎಸ್ ಸರ್. ಸರ್ 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 ಪ್ಲೀಸ್ ಸರ್, ಅವ್ನು ನಮ್ಮ ಮನೆಗ್ ಬಂದಿಲ್ಲ ಸರ್. ನನ್ ಮಾತ್ ನಂಬಿ ಸರ್, ಪ್ಲೀಸ್ ಸರ್. ಸಾರಿ ಮೇಡಮ್, ಆಲ್ರೆಡಿ ಅಲ್ಲಿ ಹೆಜ್ಜೆ ಗುರುತಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಮೇಲಾಗಿ ನಿಮ್ಮನೆಯವರೇ ಅವನು ಬಂದಿರ್ಬೋದು ಅಂತ ಅನುಮಾನಿಸ್ತಾ ಇದ್ದಾರೆ. ಹಾಗಿದ್ದಾಗ ಚೆಕ್ ಮಾಡದೇ ಇದ್ರೆ ನಮ್ದೇ ತಪ್ಪಾಗುತ್ತೆ. ಕಾನ್ಸ್ಟೇಬಲ್ಸ್ ಬನ್ನಿ. ಸರ್ ಸರ್ ಬನ್ನಿ ಎಸ್ ಐ ಅವರೇ. ಇದೇನಾ? ಇವಳು ನೋಡಿದ್ರ ಬಂದಿಲ್ಲ ಅಂತಾಳ, ಆಕಿ ನೋಡಿದ್ರ ಬಂದಿರ್ಬೋದಂತಾಳ. ನನಗೆ ಯಾಕೋ ಹೆದರಿಕೆ ಆಗಾಕತ್ತಿತ್ತು. ಅಮ್ಮ, ನನ್ನ ಅನುಮಾನನೇ ನಿಜ ಆದ್ರೆ ಬಂಟಿ ಅವಳ ಮನೆಗೆ ಹೋಗಿರ್ಬೇಕಮ್ಮ. ಹೌದು, ನಿಜಾನೇ. ಬಂಟಿ ಬೈದಲ್ ಬರೋವಾಗ ರಂಗೋಲಿ ದಾಟ್ಕೊಂಡ್ ಬಂದಿದ್ದಾನೆ. ಹೆಜ್ಜೆ ಗುರ್ತು ಬೇರೆ ಬಿದ್ದಿದೆ. ಏನಾದ್ರೂ ಮಾಡಿ ಅವನನ್ನ ತಡಿಬೇಕು. ಎಸ್ ಐ ಅವರೇ, ನೋಡಿ ಫುಟ್ ಪ್ರಿಂಟ್ಸ್ ಎಲ್ಲ ಇದೆ. ಆ ಬಣ್ಣಗಳ ಜೊತೆಗೆ ಖಂಡಿತವಾಗ್ಲೂ ನಮ್ಮನೆಗೆ ಬಂಟಿ ಬಂದಿರ್ತಾನೆ. ಮನೆ ಮುಂದೆ ರಂಗೋಲಿ ಹಾಕಿರುವಾಗ ನಾವೇ ರಂಗೋಲಿ ಮೇಲೆ ತುಳಿತಾ ನಡೀತಿರ್ತೀವಿ. ಹೀಗಿರುವಾಗ ಹೆಜ್ಜೆ ಗುರುತು ಬೀಳೋದು ಸಹಜ ಅಲ್ವಾ? ಇಷ್ಟು ಸಣ್ಣ ವಿಷಯಕ್ಕೆ ಅನುಮಾನ ಪಟ್ರೆ ಹೇಗೆ ಸುಹಾಸಿನಿ? ರಾಮಯ್ಯ ಅವರೇ, ಮನೆ ಮುಂದೆ ನಡೆದಾಗ ಚಪ್ಲಿ ಹಾಕೊಂಡ್ ನಡಿತೀವಿ, ಬರೀ ಕಾಲಲ್ಲಿ ನಡೆಯಲ್ಲ ಅಲ್ವಾ? ಹೀಗ್ ಭಯದಿಂದ ಓಡ್ ಹೋದವ್ರು ಮಾತ್ರನೇ ಆ ರಂಗೋಲಿ ಮೇಲೆ ನಡ್ಕೊಂಡ್ ಬಂದಿರ್ತಾರೆ. ಅವನ್ ಕಾಲ್ ಗುರ್ತು ಬರುತ್ತೆ. ಇದ್ರಲ್ಲಿ ಯಾವ ತರ ಅನುಮಾನನೂ ಇಲ್ಲ. ಎಸ್ ಐ ಅವರೇ, ಪ್ರತಿಯೊಂದು ರೂಮನ್ನು ಚೆಕ್ ಮಾಡಿ. ಅತ್ತೆ, ಒಂದ್ಸಲ ಇಲ್ಲಿಗೆ ಬನ್ನಿ. ಅತ್ತೆ, ಅಲ್ಲಿ ನೋಡಿ, ಹೆಜ್ಜೆ ಗುರ್ತಿದೆ. ಅಂದ್ರೆ ಅವನ್ ಖಂಡಿತವಾಗ್ಲೂ ಈ ಮನೆಗೆ ಬಂದಿದ್ದಾನೆ ಮೇಡಮ್. ಅದಕ್ಕೆ ಅಲ್ವಾ ಸರ್ ನಿಮ್ಮನ್ನ ಚೆಕ್ ಮಾಡಿ ಅಂತ ಹೇಳಿದ್ದು? ನೀವ್ ಹೇಳಿದ್ ನಿಜಾನೇ ಸರ್. ಹೆಜ್ಜೆ ಗುರ್ತು ಇಲ್ಲಿವರೆಗೂ ಬಿದ್ದಿದೆ. ಹಾಗೆ ಆ ಗೋಡೆ ಮೇಲೆ ಕೂಡ ಏನು ನಿಜ?
ಈ ಕಾಲ್ ಗುರ್ತಿಗೂ ಆ ಕಾಲಿನ ಗುರ್ತಿಗೂ ತುಂಬಾ ವ್ಯತ್ಯಾಸ ಇದೆ. ಬೇಕಿದ್ರೆ ನೀವೇ ಸರಿಯಾಗಿ ನೋಡಿ. ಸರಿ ಮೇಡಮ್, ಇಲ್ಲಿವರೆಗೂ ಬಂದವರು ಒಳಗಡೆ ಬಂದಿರಲ್ವಾ? ಬನ್ನಿ ಹೋಗೋಣ. ಹೋಗೋಣ. ಎಲ್ಲ ರೂಮ್ಸು ಸರಿಯಾಗಿ ನೋಡಿ. ಕಾನ್ಸ್ಟೇಬಲ್ಸ್, ಮೇಲಕ್ಕೆ ಹೋಗಿ ಇಂಚಿಂಚು ಹುಡುಕಿ, ಯಾವ ರೂಮು ಬಿಡಬೇಡಿ. ಹೋಗಿ. ಮೈಥಿಲಿ, ನೀನ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಏನೂ ಇಲ್ಲ ರೀ, ಏನೂ ಇಲ್ಲ. ಆಂಟಿ, ಪೊಲೀಸ್ನವ್ರು ನಮ್ಮನೇಲಿ ಹುಡುಕ್ತಿದ್ರೆ ಆ ಮೈಥಿಲಿ ನೋಡಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಹೌದು, ಒಂದ್ ವೇಳೆ ಆ ಬಂಟಿ ನಮ್ಮನೆಯಲ್ಲೇ ನಿಜವಾಗ್ಲೂ ಇದ್ದಾನಾ? ಇನ್ಸ್ಪೆಕ್ಟ್ರೆ, ಮನೇಲಿ ಇಷ್ಟು ಜನ ಇರೋವಾಗ ಆ ಬಂಟಿ ನಮ್ಮನೆಗೆ ಹೇಗ್ ಬರ್ತಾನೆ? ಸಾರಿ ಮೇಡಮ್, ನಿಮ್ಮವರೇ ಹುಡ್ಕಕ್ ಹೇಳಿದ್ದು, ಅದಕ್ಕೆ ನಾವು ಒಳಗ್ ಬಂದ್ವಿ. ಇವ್ರಿಗೇನು ಕೆಲ್ಸ ಕಾರ್ಯ ಇಲ್ಲ. ಸರ್, ಎಲ್ಲ ರೂಮು ಹುಡುಕಿದ್ವಿ ಸರ್, ಆದರೆ ಒಂದು ರೂಮ್ ಮಾತ್ರ ಓಪನ್ ಆಗ್ತಿಲ್ಲ ಸರ್. ಡೋರ್ ಓಪನ್ ಆಗ್ತಿಲ್ಲ ಅಂದ್ರೆ ಬಂಟಿ ಆ ರೂಮಲ್ಲೇ ಇರ್ತಾನೆ. ಬನ್ನಿ. ನನ್ ತಮ್ಮ ಸಿಕ್ಕಾಕೊಳ್ದೇ ಇರೋ ಹಾಗೆ ನೋಡ್ಕೊಳಪ್ಪ ಭಗವಂತ. ಸರ್, ಈ ಡೋರ್ ಕ್ಲೋಸ್ ಆಗಿದೆ ಸರ್. ಈ ರೂಮಲ್ಲಿ ಯಾರು ಇದಾರಾ? ಯಾರೂ ಇಲ್ಲ ಸರ್. ಮತ್ತೆ ಡೋರ್ ಯಾಕೆ ಕ್ಲೋಸ್ ಮಾಡಿದಾರೆ? ಇನ್ನೂ ಏನ್ ಅನುಮಾನ? ಖಂಡಿತ ಆ ಬಂಟಿನೇ ಆಗಿರ್ತಾನೆ. ಬಾಗ್ಲು ಒಡೆದು ಹಾಕಿ ಅವನನ್ನ ಅರೆಸ್ಟ್ ಮಾಡಿ. ನೋಡೋ ಬಂಟಿ, ನೀನಾಗೆ ನೀನು ಶರಣ ಆದ್ರೆ ಶಿಕ್ಷೆ ಕಮ್ಮಿ ಆಗುತ್ತೆ. ನನ್ನ ಮಾತು ಕೇಳಿ ಡೋರ್ ಓಪನ್ ಮಾಡು. ಬಂಟಿ, ಓ ಡೋರ್ ಓಪನ್ ಮಾಡು. ಬಂಟಿ, ಡೋರ್ ಓಪನ್ ಮಾಡು. ಅವನು ಅಷ್ಟು ಈಸಿಯಾಗಿ ಬರೋಂತವನಲ್ಲ ಸರ್. ಡೋರ್ ಹೊಡೆದಾಕಿ ಒಳಗೋಗಿ ಎನ್ಕೌಂಟರ್ ಮಾಡಕ್ ಬಿಡಿ ಅವನ್ನ. ಅಯ್ಯೋ, ಅಯ್ಯೋ ದೇವ್ರೆ!
ಯಾರ್ ನೀನು? ಸಿಸ್ಟರು. ಯಾರಿಗೆ? ಪೇಷಂಟಿಗೆ. ಪೇಷಂಟ್ಗಳ್ಗ? ಹೌದು, ರಾಮಯ್ಯ ತಾತಂಗೆ ಆರೋಗ್ಯ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ಅವ್ರ ಜೊತೆ ಇದ್ದು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಈ ಸಿಸ್ಟರ್ನ ನಾನೇ ಕರ್ಸಿದ್ದು. ಕರ್ಸಿದಾರಾ? ನನ್ ಗಂಡನ್ನ ನೋಡ್ಕೊಳಕ್ ಕರ್ಸಿದ್ಯಾ? ಗಂಡನ? ಅದೇ ರಾಮಯ್ಯನವ್ರನ್ನ ನೋಡ್ಕೊಳಕ್ಕೆ ಕರ್ಸಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಹೌದು ಅಜ್ಜಿ, ಇಲ್ಲಿಂದ ಆಚೆ ರಾಮಯ್ಯ ತಾತಂಗ್ ಸಂಬಂಧಪಟ್ಟಿರೋ ಎಲ್ಲ ಕೆಲ್ಸನೂ ಈ ಹುಡ್ಗಿನೇ ಜೊತೆಲಿದ್ದು ನೋಡ್ಕೋತಾಳೆ. ಏನ್ ಜೊತೆಲಿದ್ದು ಇವಳು ನೋಡ್ಕೊಳ್ಳೋದು? ಬರ್ತಿದ್ ಹಾಗೇನೆ ದಬಾರ್ ಅಂತ ಅವ್ರ ಮೇಲೆ ಬಿದ್ದು ಕೆನ್ನೆ ಮೇಲೆ ಗುರ್ತು ಬೀಳೋ ಹಾಗೆ ಮುತ್ಕೊಟ್ಟಿದ್ಯಾ. ಇಷ್ಟು ಜನ ಇರುವಾಗ್ಲೇ ಈ ವ್ಯವಹಾರ ಇಟ್ಕೊಂಡಿದ್ಯಾ ಅಂದ್ರೆ ಇನ್ನು ಯಾರು ಇಲ್ದೇ ಇರೋವಾಗ ಅವ್ರು ಒಂಟಿ ಆಗಿದ್ರೆ ಅವ್ರು ನಮ್ ಕೈಗ್ ಸಿಗ್ತಾರಾ? ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ? ಅವರಿಬ್ರು ಏನೇ ಮಾಡ್ಕೊಂಡ್ರು ನಮ್ಗೇನಂತೆ? ಅದನ್ನೆಲ್ಲ ಪಕ್ಕಕ್ಕಿಡಿ. ಅದಿರ್ಲಿ, ನಿನ್ ಹೆಸರೇನು? ಕಾಜಲ್. ಕಾಜಲ್ಲ, ನೋಡಕ್ ಚೆನ್ನಾಗಿದ್ಯಾ. ಹೌದು, ನೀನು ಯಾವಾಗ ಈ ರೂಮ್ಗೆ ಹೋದೆ? ನೀವೆಲ್ಲ ಪೂಜೆಲಿದ್ದಾಗ ಬಂದ್ಲು. ಅಷ್ಟ್ರಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋತೀನಿ ಇದಕ್ಕೆ ನಾನೇ ರೂಮಿಗೆ ಹೋಗು ಅಂತ ಹೇಳ್ದೆ. ಹೌದೌದು. ಮೇಡಮ್, ಆ ರೂಮಲ್ಲಿ ಯಾರೂ ಇಲ್ಲ, ಈ ಸಿಸ್ಟರ್ ಮಾತ್ರ ಇರೋದು. ಈಗ್ಲಾದ್ರೂ ಅರ್ಥ ಆಯ್ತಾ ಸರ್, ನಮ್ ಬಂಟಿ ಇಲ್ಲಿಗೆ ಬಂದಿಲ್ಲ ಅಂತ? ಓಕೆ ಮೇಡಮ್, ಅವನ್ನ ಮಾತ್ರ ಬಿಡೋ ಚಾನ್ಸೇ ಇಲ್ಲ. ಕಾನ್ಸ್ಟೇಬಲ್ಸ್ ಬನ್ನಿ. ತಾತ, ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸಿಸ್ಟರ್ನ ಕರ್ಕೊಂಡು ನೀವು ನಿಮ್ಮನೆಗೆ ಹೋಗಿ. ಏನ್ ಹೋಗೋದು? ನಾನೊಪ್ಪಲ್ಲ. ರಾಮಯ್ಯನವ್ರೆ, ಇವ್ರು ಯಾರು? ಅಷ್ಟಕ್ಕೂ ಅವ್ರಿಗೂ ನಿಮ್ಗೂ ಏನ್ ಸಂಬಂಧ? ಅದೆಲ್ಲ ನಿನಗ್ ಬೇಡ್ತಾ ಇರೋ ವಿಷಯ. ಹೋಗು ಅಂತ ಹೇಳ್ತಾ ಇಲ್ವಾ ಇವಾಗ? ಹೋಗು. ಏನಕ್ಕಿನ್ನೂ ಇಲ್ಲ ನಿಂತಿದ್ಯಾ? ಸುಹಾಸಿನಿ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ವಾಟ್? ಆರೋಗ್ಯ ಚೆನ್ನಾಗಿಲ್ದೇ ಇರೋ ಮನುಷ್ಯನ ಹಾಗೆ ಬಿಟ್ರೆ ನಾಳೆ ನಡಿಬಾರ್ದೇನಾದ್ರೂ ನಡೆದ್ರೆ ಅಕ್ಕಪಕ್ಕದಲ್ಲಿರೋರು ಏನ್ ಅನ್ಕೊಳ್ತಾರೆ? ಕಾಯಿಲೆ ಬಿದ್ದಿರೋ ಮನುಷ್ಯನ ಇಟ್ಕೊಳ್ದೆ ಬಿಟ್ಬಿಟ್ಟಿದ್ದಾರೆ ಅಂತಾರೆ. ನೀವು ಮನುಷ್ಯರೇನಾ ಅಂತ ನಮ್ಮನ್ನ ಬೈಯಲ್ವಾ? ಅಲ್ಲ, ನೀವೇನ್ ಹೇಳ್ತಾ ಇದೀರತ್ತೆ? ಹೇಳೋದಕ್ಕೇನಿದೆ, ಅವ್ರ ಆರೋಗ್ಯ ಸರಿ ಹೋಗೋವರೆಗೂ ಈ ಮನೇಲೆ ಇರ್ಲಿ ಅಂತ ಹೇಳ್ತೀನಿ. ರಾಮಯ್ಯನವ್ರೆ, ನಂಗಿರೋದಕ್ಕೆ ಇಷ್ಟ ಇಲ್ಲ. ನಮ್ಮನೆಗೆ ಹೋಗೋಣ ಬನ್ನಿ. ನಿಂತ್ಕೋ. ಏನ್ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ಮೊದ್ಲು ಅವ್ರ ಕೈ ಬಿಡು. ಬಿಡು. ಏನೋ ಕಟ್ಕೊಂಡ್ ಗಂಡನ್ ಕೈ ಹಿಡಿಯೋ ಹಾಗೆ ಹಿಡ್ದಿದ್ಯಾ? ನಾನ್ ಸಿಸ್ಟರ್ ಅಲ್ವಾ ಮೇಡಮ್, ಸರ್ವಿಸ್ ಮಾಡ್ಬೇಕಾದಾಗ ಹೀಗೆ ಕ್ಲೋಸ್ ಆಗಿರ್ಬೇಕು. ಹಾಗಂತ ಅವ್ರ ಮೈ ಮೇಲ್ ಬೀಳೋ ಅಗತ್ಯ ಇಲ್ಲ. ಸ್ವಲ್ಪ ದೂರದಲ್ಲಿದ್ದು ಕೂಡ ಸರ್ವಿಸ್ ಮಾಡಬಹುದು. ಅಳಿಯಂದ್ರೆ ರಾಮಯ್ಯನವ್ರು ಇರೋದಕ್ಕೆ ರೂಮ್ ತೋರಿಸಿ. ನಾನ್ ತೋರಿಸ್ತೀನಿ. ನೀನ್ ಬರಮ್ಮ. ರಾಮಯ್ಯನವ್ರೆ, ಈ ವಯಸ್ಸಲ್ಲಿ ಇಷ್ಟು ಗ್ಲಾಮರಸ್ ಆಗಿದ್ದೀರಾ, ಇನ್ ಆ ವಯಸ್ಸಲ್ಲಿ ಮನ್ಮಥನ್ ತರ ಇದ್ರಿ ಅನ್ಸುತ್ತೆ. ಇವಳು ಬಾಯಿ ಬಿದ್ದು ಹೋಗ್ಲಿ, ಇವಳು ಕೈ ಕಾಲು ಬಿದ್ದು ಹೋಗ್ಲಿ. ಅಷ್ಟ್ ದೊಡ್ಡ ಮನುಷ್ಯನ ಇಟ್ಕೊಂಡು ಹೇಗ್ ಆಟ ಆಡಿಸ್ತಾಳೋ. ಇನ್ನೊಂದ್ಸಲ ಅವಳು ನನ್ ಕೈಗೆ ಸಿಗ್ಬೇಕು, ಸಾಯಿಸ್ಬಿಡ್ತೀನಿ ಅವಳನ್ನ. ಅಮ್ಮ, ಆ ಸಿಸ್ಟರ್ ರಾಮಯ್ಯನವ್ರನ್ನ ಹಿಡ್ಕೊಂಡ್ರೆ ನೀನ್ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿದ್ಯಾ? ಕೋಪ ಮಾಡ್ಕೊಳ್ತಿಲ್ಲ. ನಾನ್ ಯಾಕೆ ಕೋಪ ಮಾಡ್ಕೊಳ್ಳಿ? ಅವಳನ್ನ ಅವಳ ಲಿಮಿಟ್ ನಲ್ಲಿ ಇರೋಕ್ ಹೇಳು. ಅತ್ತೆಗೆ ಏನಾಗಿದೆ? ಅವತ್ ನೋಡಿದ್ರೆ ನಮ್ಮನೇಲಿ ಯಾವ್ದೇ ಕಾರಣಕ್ಕೂ ಇರಬಾರ್ದು ಅಂದಿದ್ರು. ಇವಾಗ ನೋಡಿದ್ರೆ ಅವ್ರ ಆರೋಗ್ಯ ಸರಿ ಹೋಗೋರ್ಗು ನಮ್ಮನೇಲೇ ಇರ್ಲಿ ಅಂತ ಇದಾರಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಹೋಗಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ ಬಾ. ನಡಿ.